ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ಆಲೂಗಡ್ಡೆ ಉಪಯೋಗಿಸ್ಕೊಂಡು ಸಂಜೆ ಟೈಮ್ನಾಗ ಚಾ ಟೈಮ್ನಾಗ ಸ್ನ್ಯಾಕ್ಸ್ ಮಾಡೋದು ಹೇಗಂತ ತೋರಿಸ್ತೇನೆ ರೀ. ಪೂರ್ತಿ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ಬರ್ರಿ. ಇವತ್ತು ಗೋಧಿ ಹಿಟ್ಟಿನಿಂದ ಸ್ನ್ಯಾಕ್ಸ್ ಮಾಡ್ತೇನೆ ರೀ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ಬರ್ರಿ. ಇದು 1 ಕಪ್ ಗೋಧಿ ಹಿಟ್ಟು ತೊಗೊಂಡ್ರಿ. ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡ್ರಿ. ಒಂದು ಸ್ವಲ್ಪ ಅಜ್ವಾನ ಹಾಕ್ಯಂತೀನಿ ನೋಡಿರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಯಂತೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂತೀನಿ ನೋಡಿರಿ. ಅಡಿಗೆ ಬೇಯಿಸ್ತೇವಲ್ಲ ರೀ, ಅದ ಎಣ್ಣೆ ಹಾಕ್ಯಂತೀನಿ. ಈಗ ಇದನ್ನು ಸವಾನ್ಯಾಗ ಮಿಕ್ಸ್ ಮಾಡ್ಬೇಕು. ಚಪಾತಿ ಹಿಟ್ಟು ನಾದ್ಕೊಂತೇವಲ್ಲ ರೀ, ಆ ಟೈಪ್ ನಾದ್ಕೊಂಡ್ರಿ. ತೀರ ಅಳ್ಕ ಬರ್ತರಿ, ತೀರ ಗಟ್ಟಿ ಆಗುತ್ತೆ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನಾದ್ತೀನಿ ನೋಡಿರಿ. ಈ ಥರ ನಾದ್ಕೊಂಡ ನೋಡಿರಿ. ತೀರ ಗಟ್ಟಿನಲ್ಲ, ತೀರ ಅಳ್ಕ ಅಲ್ಲ. ಚಪಾತಿ ಹಿಟ್ಟು ನಾದ್ತೇವಲ್ಲ ರೀ, ಆ ಟೈಪ್ ನಾದ್ಕೋಬೇಕು ರೀ. ನೀವು ಮೈದಾ ಹಿಟ್ಟಿಲ್ಲಾದ್ರೆ ಮಾಡ್ಬೋದು ರೀ, ಗೋಧಿ ಹಿಟ್ಟಿಲ್ಲಾದ್ರೂ ಮಾಡ್ಬೋದು ರೀ. ಅಷ್ಟು ಟೇಸ್ಟ್ ಇರ್ತವೆ. ಈಗ ಇದನ್ನು ನೆನೆಯಕ್ಕೆ ಮುಚ್ಚಿ ಇಡೋಣ್ರಿ. ಈಗ ಒಂದು 5 ನಿಮಿಷ ನೆನೆಯಿಲ್ರಿ. ಇದು ಆಲೂಗಡ್ಡೆ ಪೇಸ್ಟ್ ರೀ. ಇದು ಆಲೂಗಡ್ಡೆ ಒಂದು 4 ಆಲೂಗಡ್ಡಿನ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡ್ರಿ. ಒಂದಿಟ್ಟು ಗಂಟು ಉಳಿದಿಲ್ದಂಗೆ ಹಿಂಗೆ ಸಣ್ಣಗೆ ಮ್ಯಾಶ್ ಮಾಡಿ ಇಟ್ಕೋಬೇಕು ರೀ. ಕೈಲಾದ್ರೆ ಮ್ಯಾಶ್ ಮಾಡ್ಬೋದು ರೀ. ಕಡೆಗೆ ಒಂದು ಹನಿ ನೀರು ಹಾಕಿ ಮಿಕ್ಸರ್ಗೆ ಆದ್ರೆ ಮ್ಯಾಶ್ ಮಾಡ್ಬೋದು. ಈ ಥರ ಪೇಸ್ಟ್ ಆದಂಗೆ ಆಗ್ಬೇಕು ರೀ. ಈಗ ಇದಕ್ಕೆ ರೆಸಿಪಿ ಹಾಕೊಂಡ್ರಿ. ಒಂದು ಸ್ವಲ್ಪ ಅಜ್ವಾನ ಹಾಕ್ಯಂತೀನಿ. ಕಲರ್ ನೋಡ್ಕೊಂಡು ಅಷ್ಟು ಪುಡಿ ಹಾಕ್ಯಬೇಕು ರೀ. ನಾನು ಸ್ವಲ್ಪ ಅಷ್ಟು ಪುಡಿ ಹಾಕ್ಯಂತೀನಿ. ರುಚಿ ತಕ್ಕಷ್ಟು. ಈಗ ಅದಕ್ಕೆ ಹಿಟ್ಟಿಗೆ ಹಾಕ್ಯವಲ್ರಿ ಉಪ್ಪು, ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಯಬೇಕು ರೀ. ಅದಕ್ಕೆ ಎಷ್ಟು ಹಿಡಿಸ್ತೈತೆ ನೋಡಿ. ಒಂದು ಸ್ವಲ್ಪ ಉಪ್ಪು ಹಾಕ್ಯಂತಾನೆ ನೋಡಿರಿ. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಯಂತಾನೆ ನೋಡಿರಿ. 2 ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಯಂತಾನೆ ನೋಡಿರಿ. ಈಗ ಇದನ್ನು ಸವಾನ್ಯಾಗ ಮಿಕ್ಸ್ ಮಾಡ್ಬೇಕು. ಅಷ್ಟು ಪುಡಿ, ಅಜ್ವಾನ, ಉಪ್ಪು, ಖಾರ ಪುಡಿ ಎಲ್ಲ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಬೇಕು. ನೋಡಿರಿ ಮಿಕ್ಸ್ ಮಾಡೀನಿ. ಈಗ ಎಲ್ಲ ಸವಾನ್ಯಾಗ ಮಿಕ್ಸ್ ಮಾಡೀನಿ ರೀ. ಈಗ ಚಪಾತಿ ಲಟ್ಟಿಸ್ಕೊಂಡು ನೋಡೋಣ ರೀ. ಈಗ ನೋಡಿರಿ ಇದು ಹಿಟ್ಟು ನೆಂದೈತಿ. ಒಂದು ಸ್ವಲ್ಪ ಮೆತ್ಕೊಂಡು 2 ಹೋಳಿಗೆ ಮಾಡ್ಕೊಂತೀವಿ. ಇದರ 2 ಹೋಳಿ ಮಾಡ್ತೇನೆ ರೀ. 2 ಹೋಳಿ ಮಾಡಿ ಒಂದು ಹೋಳಿನ ಉದ್ದಾಕ ತೊಗೊಳ್ತೇನೆ ನೋಡಿರಿ. ಈ ಹೋಳಿನ ಉದ್ದಾಕ ತೊಗೊಳ್ತೇನೆ. ಒಂದು ಹೋಳಿ ತೊಗೊಂಡ್ರಿ. ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೊಂತೇನೆ ನೋಡಿರಿ. ಈಗ ಇದನ್ನು ಉದ್ಬೇಕ್ರಿ. ತೀರ ತೆಳ್ಳಗಲ್ಲ, ತೀರ ದಪ್ಪಲ್ಲ, ಉದ್ಬೇಕ್ರಿ ಅಷ್ಟು. ನೋಡಿರಿ ಇಷ್ಟು ದೊಡ್ಡದು ಉದ್ಕೊಂಡೆ ನೋಡಿರಿ. ಹಿಂಗೆ ಬಿಡಿಸ್ಬೇಕ್ರಿ. ಹಿಟ್ಟು ತೀರ ಹಚ್ಚಬಾರ್ದು, ಸ್ವಲ್ಪ ಹಚ್ಕೋಬೇಕು. ಈಗ ಆಲೂಗಡ್ಡೆ ಪೇಸ್ಟ್ ಮಾಡಿದ್ವಲ್ಲ ರೀ, ಪೇಸ್ಟ್ ಹಾಕ್ಯಂತಾನೆ ನೋಡಿರಿ. ಸುತ್ತಲಿ ಹಚ್ಕೋಬೇಕ್ರಿ ಇದನ್ನು ಪೂರ. ನೋಡಿರಿ ಸವಾನ್ಯಾಗ ಹಚ್ಚೀನಿ. ಈಗ ಇದನ್ನು ಹಿಂಗೆ ಟರ್ನ್ ಮಾಡಿ ಹಾಕ್ಕೋಬೇಕ್ರಿ.
ಈಗ ಇದನ್ನು ಚಾಕುಲಿ ಹೆಚ್ಚಿಕೋಬೇಕು ರೀ. ನಮಗೆ ಎಷ್ಟು ಸೈಜ್ ಬೇಕು ನೋಡಿ ಅಷ್ಟು ಹೆಚ್ಚಿಕೋಬೇಕು ರೀ. ತೀರ ದಪ್ಪ ಹೆಚ್ಚಿಕೋಬಾರ್ದು ರೀ. ಈಗ ನೋಡಿರಿ ಈ ಥರ ಕಟ್ ಮಾಡಿ ಈಗ ಒಂದು ತೆಗೆದು ತೋರಿಸ್ತೀನಿ ನೋಡಿರಿ. ಈ ಥರ ಐತಲ್ರಿ, ಹಿಂಗೆ ಡೈರೆಕ್ಟ್ ಎಣ್ಣೆ ಬಿಡ್ಬೋದು ರೀ. ಇಲ್ಲಕ್ಕೆ ಹಿಂಗೆ ಡಿಸೈನ್ ಮಾಡ್ಕೋಬೋದು ರೀ. ಈ ಥರ ಡಿಸೈನ್ ಮಾಡ್ಕೋಬೋದು ರೀ. ಈ ಥರ ಡಿಸೈನ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿರಿ ಈಗ ಎಣ್ಣೆ ಕಾದೈತಿ, ಒಂದೊಂದಾಗಿ ಬಿಟ್ಬಿಡ್ತೀವಿ. ಮುಳುಗಷ್ಟು ಎಣ್ಣೆ ಬಿಟ್ಟಿದ್ರೆ ನಡಿತೈತೆ. ತೀರ ಭಾಳ ಎಣ್ಣೆನ ಹೋಗಲ್ರಿ ಅದಕ್ಕೆ. ನೋಡಿರಿ ಇವು ಕೆಂಪಾಗ ಬೆಂದವು ತೆಗಿತೀವಿ. ನೋಡಿರಿ ಅಷ್ಟು ರೆಡಿ ಆದವು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅದಾವೆ. ತಿಂದು ತೋರಿಸ್ತೀನಿ ರೀ. ನೋಡಿರಿ ಸೌಂಡ್ ಕೇಳ್ಬೋದ್ರಿ ನಿಮ್ಗೆ, ಕುರು ಅಂತವು. ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಇವು. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.